ಮಧು ಬಂಗಾರಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸರ್, ತಮಗೂ ಕೂಡ ಕರೆ ಬಂದಿದೆ ಅನ್ನೋಂಥ ಮಾಹಿತಿ ಇದೆ. ಯಾರು ಕರೆ ಮಾಡಿದ್ರು, ಎಷ್ಟೊತ್ತಿಗೆ ಕರೆ ಮಾಡಿದ್ರು ಸರ್? ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು. ಅದೇ 4 ಗಂಟೆಗೆ ಬನ್ನಿ ಅಂತ ಹೇಳಿ, ಆಯಿತು ಅಂತ ಹೇಳಿ ಮಾಡಿದ್ದು. ಸರ್, ಬಹುತೇಕ ಸಚಿವ ಸ್ಥಾನದ ಆಕಾಂಕ್ಷಿಗಳು ಪದೇ ಪದೇ ದೆಹಲಿಗೆ ಹೋಗಿದ್ರು. ಮಧು ಬಂಗಾರಪ್ಪನವರು ನನಗೆ ಗೊತ್ತಿರಂಗೆ 2 ಬಾರಿ ಮಾತ್ರ ಹೋಗಿದ್ರು. ಹೆಂಗೆ ಸರ್ ಇದೆಲ್ಲ? ಇಲ್ಲ, 2 ಬಾರಿ ಇಲ್ಲ. ನೀವು ಅದನ್ನು ಕೇಳಿದರೆ ಕಷ್ಟ ಆಗ್ತದೆ ನನಗೆ. ನಾನು ಹಂಗಾರೆ ಇಲ್ಲ ಅವಕಾಶ ಇದ್ದಾಗ ನನಗೆ ಅವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಾಗ ನಾನು ಹೋಗಿ ಬಂದಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಮತ್ತಿನ್ನೇನಿಲ್ಲ. ಮತ್ತು ಅವಶ್ಯಕತೆ ಯಾವಾಗ ಅನಿಸುತ್ತೆ ಅವಾಗ ಹೋಗಿ ಬಂದಿರೋದು ನಿಜಾನೇ. ಹಂಗೆ ದೊಡ್ಡಸ್ಕೆ ಮಾತಾಗುತ್ತೆ, ಅದು ಮಾಡಬಾರ್ದು. ಯಾವಾಗಲೂ ಕೂಡ ಕೊಟ್ಟಿರೋ ಜವಾಬ್ದಾರಿಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಮೇಲೆ ನಾನು ಮತ್ತೆ ಇನ್ನೊಂದು ಸತಿ ಕೇಳಿರ್ತಕ್ಕಂಥದ್ದನ್ನು ಇವತ್ತು ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಫೋನ್ ಮಾಡಿ ಹೇಳಿದರು. ನಾನು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುರ್ಜೇವಾಲಾ ಸಾಹೇಬರು, ಹರಿಪ್ರಸಾದ್ ಅವ್ರಿಗೂ, ಮತ್ತು ವೇಣುಗೋಪಾಲ್ ಸರ್ ಅವ್ರಿಗೂ, ಮತ್ತು ರಾಹುಲ್ ಗಾಂಧಿ ಅವ್ರಿಗೂ, ಮತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. 2ನೇ ಬಾರಿಗೆ ಸಚಿವರಾಗ್ತಾ ಇದ್ದೀರಿ, ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಎಲ್ಲ ಜವಾಬ್ದಾರಿ ಹೆಚ್ಚು ಅಂತ ಹೇಳ್ತೀನಿ. ಈಗ ಮತ್ತೆ ಚಾಲೆಂಜಿಂಗ್ ಆಗಿ ತೊಗೊಳ್ಬೇಕು. ಅವಕಾಶ ಕೊಟ್ಟ ತಕ್ಷಣ ಅದನ್ನ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಪಕ್ಷಕ್ಕೆ ಒಳ್ಳೆಯದಾಗಬೇಕು, ನಮ್ಮ ಕಾರ್ಯಕರ್ತರಿಗೆ, ರಾಜ್ಯಕ್ಕೆ, ಜನತೆಗೆ ಒಳ್ಳೆಯದಾಗಬೇಕು. ಅಂದು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಶಿಕ್ಷಣ ಖಾತೆಯನ್ನು ಬಯಸಿದ್ರಾ ಅಥವಾ ಬೇರೆ ಖಾತೆ ಬೇಕು ಅನ್ನೋಂಥ ತಮ್ಮ ಬಯಕೆ ಏನಾದ್ರು ಇದೆಯಾ ಸರ್? ಇಲ್ಲ, ಅವ್ರು ಏನು ಕೊಟ್ಟರೇನೋ ನಾನು ತಗೊಳ್ತೀನಿ. ಆ ಥರ ನಾನು ಯಾವತ್ತೂ ಕೂಡ ಕೇಳಕ್ಕೆ ಹೋಗೋದಿಲ್ಲ. ಅವ್ರು ಏನು ಹೇಳ್ತಾರೆ ಅದಕ್ಕೆ ತೀರ್ಮಾನದಲ್ಲಿರ್ತೀನಿ. ಇದಿಷ್ಟು ಮಧು ಬಂಗಾರಪ್ಪ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ಮಧು ಬಂಗಾರಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸರ್, ತಮಗೂ ಕೂಡ ಕರೆ ಬಂದಿದೆ ಅನ್ನೋಂಥ ಮಾಹಿತಿ ಇದೆ. ಯಾರು ಕರೆ ಮಾಡಿದ್ರು, ಎಷ್ಟೊತ್ತಿಗೆ ಕರೆ ಮಾಡಿದ್ರು ಸರ್? ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು. ಅದೇ 4 ಗಂಟೆಗೆ ಬನ್ನಿ ಅಂತ ಹೇಳಿ, ಆಯಿತು ಅಂತ ಹೇಳಿ ಮಾಡಿದ್ದು. ಸರ್, ಬಹುತೇಕ ಸಚಿವ ಸ್ಥಾನದ ಆಕಾಂಕ್ಷಿಗಳು ಪದೇ ಪದೇ ದೆಹಲಿಗೆ ಹೋಗಿದ್ರು. ಮಧು ಬಂಗಾರಪ್ಪನವರು ನನಗೆ ಗೊತ್ತಿರಂಗೆ 2 ಬಾರಿ ಮಾತ್ರ ಹೋಗಿದ್ರು. ಹೆಂಗೆ ಸರ್ ಇದೆಲ್ಲ? ಇಲ್ಲ, 2 ಬಾರಿ ಇಲ್ಲ. ನೀವು ಅದನ್ನು ಕೇಳಿದರೆ ಕಷ್ಟ ಆಗ್ತದೆ ನನಗೆ. ನಾನು ಹಂಗಾರೆ ಇಲ್ಲ ಅವಕಾಶ ಇದ್ದಾಗ ನನಗೆ ಅವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಾಗ ನಾನು ಹೋಗಿ ಬಂದಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಮತ್ತಿನ್ನೇನಿಲ್ಲ. ಮತ್ತು ಅವಶ್ಯಕತೆ ಯಾವಾಗ ಅನಿಸುತ್ತೆ ಅವಾಗ ಹೋಗಿ ಬಂದಿರೋದು ನಿಜಾನೇ. ಹಂಗೆ ದೊಡ್ಡಸ್ಕೆ ಮಾತಾಗುತ್ತೆ, ಅದು ಮಾಡಬಾರ್ದು. ಯಾವಾಗಲೂ ಕೂಡ ಕೊಟ್ಟಿರೋ ಜವಾಬ್ದಾರಿಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಮೇಲೆ ನಾನು ಮತ್ತೆ ಇನ್ನೊಂದು ಸತಿ ಕೇಳಿರ್ತಕ್ಕಂಥದ್ದನ್ನು ಇವತ್ತು ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಫೋನ್ ಮಾಡಿ ಹೇಳಿದರು. ನಾನು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುರ್ಜೇವಾಲಾ ಸಾಹೇಬರು, ಹರಿಪ್ರಸಾದ್ ಅವ್ರಿಗೂ, ಮತ್ತು ವೇಣುಗೋಪಾಲ್ ಸರ್ ಅವ್ರಿಗೂ, ಮತ್ತು ರಾಹುಲ್ ಗಾಂಧಿ ಅವ್ರಿಗೂ, ಮತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. 2ನೇ ಬಾರಿಗೆ ಸಚಿವರಾಗ್ತಾ ಇದ್ದೀರಿ, ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಎಲ್ಲ ಜವಾಬ್ದಾರಿ ಹೆಚ್ಚು ಅಂತ ಹೇಳ್ತೀನಿ. ಈಗ ಮತ್ತೆ ಚಾಲೆಂಜಿಂಗ್ ಆಗಿ ತೊಗೊಳ್ಬೇಕು. ಅವಕಾಶ ಕೊಟ್ಟ ತಕ್ಷಣ ಅದನ್ನ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಪಕ್ಷಕ್ಕೆ ಒಳ್ಳೆಯದಾಗಬೇಕು, ನಮ್ಮ ಕಾರ್ಯಕರ್ತರಿಗೆ, ರಾಜ್ಯಕ್ಕೆ, ಜನತೆಗೆ ಒಳ್ಳೆಯದಾಗಬೇಕು. ಅಂದು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಶಿಕ್ಷಣ ಖಾತೆಯನ್ನು ಬಯಸಿದ್ರಾ ಅಥವಾ ಬೇರೆ ಖಾತೆ ಬೇಕು ಅನ್ನೋಂಥ ತಮ್ಮ ಬಯಕೆ ಏನಾದ್ರು ಇದೆಯಾ ಸರ್? ಇಲ್ಲ, ಅವ್ರು ಏನು ಕೊಟ್ಟರೇನೋ ನಾನು ತಗೊಳ್ತೀನಿ. ಆ ಥರ ನಾನು ಯಾವತ್ತೂ ಕೂಡ ಕೇಳಕ್ಕೆ ಹೋಗೋದಿಲ್ಲ. ಅವ್ರು ಏನು ಹೇಳ್ತಾರೆ ಅದಕ್ಕೆ ತೀರ್ಮಾನದಲ್ಲಿರ್ತೀನಿ. ಇದಿಷ್ಟು ಮಧು ಬಂಗಾರಪ್ಪ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು.